ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ಟೇಸ್ಟಿಯಾಗಿರುವಂಥ ಬಾಳೆಹಣ್ಣಿನ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಬಾಳೆಹಣ್ಣಿನ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ 6 ಬಾಳೆಹಣ್ಣು ತಗೊಂಡಿದ್ದೀನಿ. ನಾವಿಲ್ಲಿ ಬಾಳೆಹಣ್ಣನ್ನು ತಗೊಳ್ಬೇಕಾದ್ರೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನು ತಗೊಳ್ಬೇಕು. ಈ ರೀತಿಯಾಗಿರುವಂಥ ಹಣ್ಣಾಗಿರುವ ಬಾಳೆಹಣ್ಣು ತಗೊಂಡ್ರೆ ರೊಟ್ಟಿ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈಗ ಬಾಳೆಹಣ್ಣನ್ನು ತಗೊಂಡಾದ ನಂತರ ಇದರ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ. ಬಾಳೆಹಣ್ಣು ನೋಡಿ ಇಷ್ಟು ಚೆನ್ನಾಗಿ ಹಣ್ಣಾಗಿರಬೇಕು. ಬಾಳೆಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿಲ್ಲ ಅಂತಂದರೆ ರೊಟ್ಟಿ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾವು ಈ ರೀತಿ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನೇ ತೊಗೊಳ್ಬೇಕು. ಬಾಳೆಹಣ್ಣಿನ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಾದ ನಂತರ ಇದನ್ನು ತುರ್ಕೊಳ್ಬೇಕು. ಬಾಳೆಹಣ್ಣನ್ನು ಈ ರೀತಿ ತುರಿದು ಪೇಸ್ಟ್ ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕಿ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು. ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕಾದ್ರೆ ಅದಕ್ಕೆ ನೀರು ಸೇರಿಸ್ಕೊಳ್ದೇ ಹಾಗೆಯೇ ರುಬ್ಕೊಳ್ಬೇಕಾಗುತ್ತೆ. ನನಗೆ ಇದು ತುರ್ಕೊಳ್ಳೋದು ತುಂಬಾ ಸುಲಭ ಅನಿಸ್ತು. ಹಾಗಾಗಿ ನಾನು ಇದೇ ರೀತಿ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಬೋದು. ಮಿಕ್ಸಿಯಲ್ಲಿ ಹಾಕಿ ಬೇಕಾದರೂ ರುಬ್ಕೊಳ್ಬೋದು, ಇಲ್ಲಾಂತಂದರೆ ತುರಿದು ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ನೋಡಿ ಬಾಳೆಹಣ್ಣನ್ನು ಪೂರ್ತಿಯಾಗಿ ತುರಿದಿಟ್ಕೊಂಡಾಗಿದೆ. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆಗುವ ರೀತಿಯಲ್ಲಿ ನಾವು ಇದನ್ನು ತುರ್ಕೊಳ್ಬೇಕಾಗುತ್ತೆ ಅಥವಾ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊನೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ 1.5 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಈಗ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾಯಿತು. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವಿಲ್ಲಿ ಬಾಳೆಹಣ್ಣು ಪೇಸ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪನೇ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ನಾವು ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ. ಬಾಳೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ಯಾಕಂತಂದರೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಈ ರೀತಿ ನೋಡಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ ಬಾಳೆಹಣ್ಣಿನ ಪೇಸ್ಟನ್ನು ಅಕ್ಕಿ ಹಿಟ್ಟಿನ ಅಳತೆಯಲ್ಲಿ ತಗೊಂಡಿರೋದ್ರಿಂದ ಇದು ಕಡಿಮೆ ಆಗೋದಿಲ್ಲ ಅಥವಾ ಹೆಚ್ಚು ಕೂಡ ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. ಫಸ್ಟ್ ಟೈಮ್ ಇದನ್ನು ಯಾರಾದರೂ ಟ್ರೈ ಮಾಡಿದ್ರೆ ನೋಡಿ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣಿನ ಪೇಸ್ಟನ್ನು ನಾವಿಲ್ಲಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ ಇದನ್ನು ಕಲಿಸ್ಕೊಂಡಾಗಿದೆ. ಈ ಹದಕ್ಕೆ ಇದ್ದರೆ ಸಾಕು. ಮತ್ತು ನಾವು ಈ ಹಿಟ್ಟನ್ನು ತುಂಬ ಹೊತ್ತು ಇಡಬೇಕಂತಿಲ್ಲ, ತಕ್ಷಣಕ್ಕೆ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಪ್ಲಾಸ್ಟಿಕನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದ ನಂತರ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ನಾವೀಗ ರೊಟ್ಟಿ ತಟ್ಕೊಳ್ಬೇಕು. ಮತ್ತು ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಳುವಾಗ ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಹಾಗಂತ ತುಂಬಾ ನೀರಾಗಿ ಕೂಡ ಕಲಿಸ್ಕೊಳ್ಬಾರ್ದು. ಒಂದೇ ಹದದಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿಯನ್ನು ನಾವು ಎಷ್ಟು ತೆಳುವ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ರೊಟ್ಟಿ ತಟ್ಕೊಳ್ಳುವಾಗ ಕೈಗೆ ಏನಾದರೂ ಹಿಟ್ಟು ಅಂಟ್ಕೊಳ್ತಿದೆ ಅಂತಂದರೆ ಕೈಗೆ ಸ್ವಲ್ಪನೇ ನೀರು ಹಚ್ಕೊಂಡು ಈ ರೀತಿ ತಟ್ಕೊಳ್ಬೇಕು. ಇಲ್ಲಾಂತಂದರೆ ಎಣ್ಣೆ ಕೂಡ ಹಚ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ರೆ ರೊಟ್ಟಿಯನ್ನು ಎಷ್ಟು ತೆಳುವ ಬೇಕಾದರೂ ಮಾಡ್ಕೊಳ್ಬೋದು. ತುಂಬಾ ಬಾಳೆಹಣ್ಣು ಇದೆ ಅಂತಂದರೆ ಈ ರೀತಿಯಾಗಿ ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬಹುದು. ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಕೂಡ ಬೇಕಾಗಿಲ್ಲ. ಸಿಂಪಲ್ ಆದಂಥ ರೆಸಿಪಿ, ಹಾಗೆಯೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗ ನೋಡಿ ರೊಟ್ಟಿಯನ್ನು ತಟ್ಕೊಂಡಾಯಿತು. ಹಾಗೆಯೇ ರೊಟ್ಟಿ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ತವ ಕೂಡ ತುಂಬಾ ಚೆನ್ನಾಗಿ ಕಾದಿದೆ. ಈಗ ನಾನು ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತವ ತುಂಬಾ ಚೆನ್ನಾಗಿ ಕಾದ ನಂತರನೇ ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ರೊಟ್ಟಿಯನ್ನು ಹಾಕೊಂಡಾದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಕೂಡ ಸೇರಿಸ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ತಿದ್ದೀನಿ. ತಿರುಗಿಸಿ ಹಾಕೊಂಡಾದ ನಂತರ ಅದಕ್ಕೂ ಕೂಡ ನಾನು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿಯನ್ನು 2-3 ಸಲನಾದರೂ ಇದೇ ರೀತಿ ತಿರುಗಿಸಿ ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಇದು ರೆಡಿ ಆಯಿತು. ಇದನ್ನೊಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಹಾಗೆಯೇ ಮತ್ತೊಂದು ರೊಟ್ಟಿಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಈಗ ಇದು ಕೂಡ ರೆಡಿ ಆಯಿತು. ಇದನ್ನೊಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಹಾಗೆಯೇ ಉಳಿದಿದ್ದೆಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಾಯಿತು. ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಾಳೆಹಣ್ಣಿನ ರೊಟ್ಟಿಯನ್ನು ತುಪ್ಪದ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ರೊಟ್ಟಿ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ. ಹಾಗೆಯೇ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.